ಸುದ್ದಿಗೆ ಹೋಗೋಣ. ಈಗ ವಕ್ಫ್ ಕಾನೂನಿಗೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತಂತು. ಅದನ್ನು ಅಮೆಂಡ್ಮೆಂಟ್ ಆ್ಯಕ್ಟ್ ಉಮೀದ್ ಅಂತ ಕರೀತಾರೆ. ಅದು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಪಾಸಾಗಿ ರಾಷ್ಟ್ರಪತಿಗಳ ಸೈನು ಆಗಿ ಈಗ ಕಾನೂನಾಗಿದೆ. ರಾಷ್ಟ್ರಪತಿಗಳ ಸೈನ್ ಆಗೋದಕ್ಕಿಂತ ಮೊದಲೇ ಅನೇಕರು ನಿರ್ಧಾರ ಮಾಡಿದ್ರು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ. ಅಫ್ಕೋರ್ಸ್ ಅದು ಪ್ರತಿಯೊಬ್ಬರಿಗೂ ಇರುವ ಕಾನೂನಿನ ಅವಕಾಶ. ಸುಪ್ರೀಂ ಕೋರ್ಟಿಗೆ ಹೆಂಗೆ ಹೋದರೆ ಅನ್ನಬಾರ್ದು ಅನ್ನೋದಕ್ಕೆ ಬರೋದಿಲ್ಲ. ಕಾನೂನಿನ ಅವಕಾಶ ಬಳಸ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಲೋಕಸಭೆ ರಾಜ್ಯಸಭೆಗಳು ಪಾಸು ಮಾಡಿರುವ ಮಸೂದೆಗಳನ್ನು ನ್ಯಾಯಾಂಗ ಜುಡಿಷಿಯಲ್ ಸ್ಕ್ರೂಟಿನಿಗೆ ಒಳಪಡಿಸುತ್ತೆ. ಅಂದರೆ ತನ್ನ ಎದುರಿಗೆ ಬಂದಾಗ, ವಿರೋಧಗಳು ಬಂದಾಗ ನ್ಯಾಯಾಂಗದ ದೃಷ್ಟಿಯಿಂದ ಚೆಕ್ ಮಾಡ್ತಿದ್ದು ಸರಿಗಿದೆಯಾ ತಪ್ಪಿದೆಯಾ ಅಂತ ನಿರ್ಧಾರ ಮಾಡುತ್ತದು. ಹಂಗೆ ನಿರ್ಧಾರ ಮಾಡಿ ಅಂತ ಬಂದಿದ್ದಾರೆ. ಈಗ ಅನೇಕರು ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ. ಇದರ ಪರ ವಿರುದ್ಧ ಎಲ್ಲ ಸೇರಿಸಿದ್ರೆ 73 ಅರ್ಜಿಗಳಿದ್ದಾವೆ. ಮುಸ್ಲಿಂ ಸಂಘಟನೆಗಳು ಹಾಕಿದ್ದಾವೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಇತ್ಯಾದಿ ಇತ್ಯಾದಿ ಸಂಘಟನೆಗಳು ಹಾಕಿದ್ದಾವೆ. ರಾಜಕೀಯ ಪಕ್ಷಗಳು ಹಾಕಿದ್ದಾವೆ. ಕಾಂಗ್ರೆಸ್ ಅರ್ಜಿ ಹಾಕಿದೆ, DMKದವ್ರು ಹಾಕಿದ್ದಾರೆ, ತೃಣಮೂಲ ಕಾಂಗ್ರೆಸ್ನವ್ರು ಹಾಕಿದ್ದಾರೆ. ಆ್ಯಸ್ ಅ ಪಾರ್ಟಿ AIMIM ಅಂತೂ ಹಾಕಿದ್ದಾರೆ. ಸಮಾಜವಾದಿ ಪಾರ್ಟಿಯವರು, ಅಂದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನನ್ನು ಕೇಂದ್ರ ಸರ್ಕಾರ ತಂದಿದೆ, ಇದನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಬಂದಿರೋದು. ಇವತ್ತು ಆ ಎಲ್ಲ ಅರ್ಜಿಗಳ ವಿಚಾರಣೆ ಶುರುವಾಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರುವಂಥ 3 ಸದಸ್ಯ ಪೀಠದಲ್ಲಿ ಸಂಜೀವ್ ಖನ್ನಾ CJI ಇದ್ದಾರೆ, ಸಂಜಯ್ ಕುಮಾರ್ ನ್ಯಾಯಮೂರ್ತಿಗಳಿದ್ದಾರೆ, KV ವಿಶ್ವನಾಥನ್ ನ್ಯಾಯಮೂರ್ತಿಗಳಿದ್ದಾರೆ. 3 ಸದಸ್ಯ ಪೀಠ ಎಲ್ಲ ಅರ್ಜಿಗಳನ್ನು ಸೇರಿಸಿ ವಿಚಾರಣೆಯನ್ನು ಶುರು ಮಾಡಿದ್ರು. ಏನೇನಾಯಿತು ವಿಚಾರಣೆಯಲ್ಲಿ? ವಾದ ಏನು ಬಂತು ಅಂದರೆ ಕೇಂದ್ರ ಸರ್ಕಾರ ತಂದಿರುವ ಕಾನೂನು ಸರಿ ಇಲ್ಲ ಅನ್ನುವರ ವಾದ. ನೋಡಿ, ಅದು ಬೀದಿಲಿ ನಿಂತ್ಕೊಂಡು ಮಾತಾಡ್ದಂಗಲ್ಲ, ಏನೋ ಭಾಷಣ ಮಾಡಿ ಆಸ್ತಿ ಕಿತ್ಕೊಂಡ್ಬಿಡ್ತಾರೆ ನಮ್ಮದು, ಹಂಗಲ್ಲ. ಪಾಯಿಂಟ್ ಬೈ ಪಾಯಿಂಟ್ ಹೇಳಬೇಕು, ಲೀಗಲ್ ಪಾಯಿಂಟ್ ಹೇಳಬೇಕಲ್ಲಿ. ಇಂಥ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತೀವಿ ಅಂತ. ಬೇಸಿಕಲಿ 3 ಅಂಶಗಳಿಗೆ ವಿರೋಧ ಇದೆ. 3 ಅಂಶಗಳಿಗೆ. ವಕ್ಫ್ ಬೈ ಯೂಸರ್ನ ಕಿತ್ತು ಹಾಕ್ತಾ ಇದ್ದೀರಿ. ವಕ್ಫ್ ಬೈ ಯೂಸರ್ ಅಂದ್ರೇನು? ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಕಾಲದಿಂದ ನಮಾಜ್ ನಡ್ಕೊಂಡು ಬರ್ತಾ ಇದೆ, ಯಾವುದೋ ಕಾಲದಲ್ಲಿ ಒಂದು ಇಸ್ಲಾಮಿಕ್ ಗೋರಿ ಇದೆ, ಆದ್ದರಿಂದ ಅದು ವಕ್ಫ್ನ ಜಾಗ. ಅದು ಹೊಸ ತಿದ್ದುಪಡಿಲಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಅಂತಾರೆ ಅವರು. ಹಿಂಗೆ ಮಾಡಿದ್ರೆ ಹೆಂಗೆ? ರಾಜ ಮಹಾರಾಜರುಗಳ ಕಾಲದಲ್ಲಿ 14ನೇ ಶತಮಾನದಲ್ಲೂ 15ನೇ ಶತಮಾನದಲ್ಲೂ ಯಾವುದೋ ರಾಜ ವಕ್ಫ್ ಮಾಡಿಟ್ಟಿದ್ದಾನಪ್ಪ. ಅವನೇನು ಡಾಕ್ಯುಮೆಂಟ ಮಾಡಿಡೋಕ್ಕಾಗತ್ತೆ? ಆವಾಗಿನ ಡಾಕ್ಯುಮೆಂಟ್ ಕೇಳಿದರೆ ಎಲ್ಲಿಂದ ಕೊಡೋಣ? ಅದು ನಮ್ಮ ಆಸ್ತಿ, ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ, ಅದು ನಮ್ಮದು, ವಕ್ಫದ್ದು ಅಷ್ಟೇ. ಹೊಸ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ನೋಡಿ ಅಂತ. ನಂಬರ್ 1 ಅಬ್ಜೆಕ್ಷನ್. ನಂಬರ್ 2 ಅಬ್ಜೆಕ್ಷನ್, ಎರಡನೇ ಅಬ್ಜೆಕ್ಷನ್ ಏನು? ಒಂದು ಆಸ್ತಿಯ ಬಗ್ಗೆ ವಿವಾದ ಶುರುವಾದಾಗ, ಈ ಆಸ್ತಿ ವಕ್ಫ್ದ ಅಥವಾ ಸರ್ಕಾರದ್ದ, ಈ ಆಸ್ತಿ ವಕ್ಫ್ದ ಅಥವಾ ಇಂಡಿವಿಜುವಲ್ ವ್ಯಕ್ತಿಯದ್ದ, ಈ ವಿವಾದ ಶುರುವಾದಾಗ ಅಂತಿಮ ನಿರ್ಧಾರವನ್ನು ಜಿಲ್ಲಾಧಿಕಾರಿಗಳು ಮಾಡದಂತೆ. ಹೆಂಗೆ ಅಂತ ಕೇಳ್ತಾರೆ. ಜಿಲ್ಲಾಧಿಕಾರಿಗಳು ಯಾಕೆ ಮಾಡಬೇಕು? ಇದರ ಬಗ್ಗೆ ನಾಳೆ ಸಾಲಿಸಿಟರ್ ಜನರಲ್ ವಾದ ಮಂಡನೆ ಮಾಡ್ತಾರೆ ಕೇಂದ್ರ ಸರ್ಕಾರದ ಪರವಾಗಿ. ಯಾಕೆ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಬಹುದು. ಆದರೆ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ. ಹಿ ಹ್ಯಾಸ್ ಗಾಟ್ ಅ ಮ್ಯಾಜಿಸ್ಟ್ರಿಯಲ್ ಪವರ್ಸ್. ಆಸ್ತಿಯ ಅಧಿಕಾರ, ಹಕ್ಕು ಅದನ್ನು ನಿರ್ಧರಿಸೋದು ಅವರೇ ಅಲ್ವಾ? ನನ್ನ ಕಾಮನ್ ಸೆನ್ಸಿನ ಪ್ರಶ್ನೆ. ಓಕೆ, ಅದು ಬೇಡ ಅಂತ. ಇನ್ನೊಂದು, ವಕ್ಫ್ ಬೋರ್ಡ್ನಲ್ಲಿ, ವಕ್ಫ್ ಕೌನ್ಸಿಲ್ನಲ್ಲಿ ಮುಸ್ಲಿಮರು ಅಲ್ಲದೆ ಇರೋರು ಯಾಕಿರಬೇಕು? ಅವ್ರದ್ದೇನು ಕೆಲಸ ವಕ್ಫ್ ಬೋರ್ಡ್ನಲ್ಲಿ? ಈ 3 ಅಬ್ಜೆಕ್ಷನ್ಗಳನ್ನು ಅರ್ಜಿಗಳ ಪ್ರಿಡಾಮಿನೆಂಟ್ಲಿ ರೇಸ್ ಮಾಡ್ತಾ ಇದ್ದಾವೆ. ಅದನ್ನು ಹೊರತುಪಡಿಸಿದರೆ ಇವತ್ತು ಮಂಡನೆಯಾದ ವಾದ, ವಕ್ಫ್ ತಿದ್ದುಪಡಿ ಧಾರ್ಮಿಕ ವ್ಯವಹಾರ ನಿರ್ವಹಣೆಯ ಸ್ವಾತಂತ್ರ್ಯದ ಕಾನೂನಿಗೆ ಉಲ್ಲಂಘನೆ ತರ್ತಾ ಇದೆ. ದೇವರಿಗೆ ದಾನ ನೀಡುವ ಆಚರಣೆಗೆ ವಕ್ಫ್ ಕಾನೂನು ಅಡ್ಡಿಪಡಿಸ್ತಾ ಇದೆ. ನಾನು 5 ವರ್ಷ ಇಸ್ಲಾಂ ಪಾಲಿಸಿದ್ದೇನೆ ಅನ್ನೋದನ್ನು ಸರ್ಕಾರ ನಿರ್ಧರಿಸಬೇಕಾ? ಅಂದರೆ 5 ವರ್ಷಗಳ ಕಾಲ ಮುಸ್ಲಿಮನಾಗಿರುವ ಒಬ್ಬ ವ್ಯಕ್ತಿ ಮಾತ್ರ ವಕ್ಫ್ಗೆ ದಾನವನ್ನು ಕೊಡೋದಕ್ಕೆ ಸಾಧ್ಯ ಹೊಸ ತಿದ್ದುಪಡಿಯಲ್ಲಿ. ಅಂದರೆ ಅವನು 5 ವರ್ಷ ಇಸ್ಲಾಂ ಪಾಲನೆ ಮಾಡಿದಾನೋ ಇಲ್ವೋ ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತಾ? ಪ್ರಶ್ನೆ.
ನನ್ನ ಆನುವಂಶಿಕ ಧರ್ಮ ಯಾವುದು ಅನ್ನೋದನ್ನು ನಿರ್ಧರಿಸೋದಕ್ಕೆ ಸರ್ಕಾರಕ್ಕೇನು ಅಧಿಕಾರ ಇದೆ? ಒಂದು ಆಸ್ತಿ ವಕ್ಫ್ ಆಸ್ತಿ ಹೌದೋ ಅಲ್ವೋ ಅನ್ನೋದನ್ನು ಜಿಲ್ಲಾಧಿಕಾರಿ ಹೆಂಗೆ ನಿರ್ಧರಿಸ್ತಾರೆ? ಸರ್ಕಾರಿ ಅಧಿಕಾರಿ ತನ್ನದೇ ಕೇಸಿಗೆ ತಾನೇ ಜಡ್ಜ್ನಂತೆ ವರ್ತಿಸಿದಂತಾಗತ್ತೆ. ಸರ್ಕಾರಿ ಅಧಿಕಾರಿ ತನ್ನ ಕೇಸಿಗೆ ತಾನೇ ಜಡ್ಜ್ನಂತೆ ವರ್ತಿಸಿದಂಗಾಗತ್ತೆ. ಅಂದರೆ ಇಷ್ಟು ದಿವಸ ಯಾವ ವರ್ತನೆಯನ್ನು ವಕ್ಫ್ ಬೋರ್ಡ್ ಮಾಡ್ತಾ ಇತ್ತೋ ಅದನ್ನು ಸರ್ಕಾರ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಇದು ಬೇಸಿಕಲಿ ಈ ಪ್ರಶ್ನೆ. ವಕ್ಫ್ ಬೋರ್ಡ್ಗಳಲ್ಲಿ ಈಗ ಹಿಂದೂಗಳಿಗೂ ಅವಕಾಶ ಕಲ್ಪಿಸಲಾಗಿದೆ. ಕಾನೂನಿನ ಮೂಲಕ ಮೂಲಭೂತ ಹಕ್ಕುಗಳನ್ನು ಕಿತ್ಕೊಳ್ಳೋ ಪ್ರಯತ್ನ ಇದು. ಆಸ್ತಿಯನ್ನು ವಕ್ಫ್ಗೆ ನೀಡಬೇಕು ಅಂದರೆ ವಕ್ಫ್ ಡೀಡ್ ಮಾಡಬೇಕು ಅನ್ನುವ ನಿಯಮ ಸರಿಯಲ್ಲ. ಅಂದರೆ ಓರಲ್ ವಕ್ಫ್ ಅಂತ ಒಂದಿದೆ, ಓರಲಿ ಬಾಯಿ ಮಾತಿನಲ್ಲಿ ಹೇಳೋದು ಇದನ್ನು ನಾನು ವಕ್ಫಿಗೆ ಕೊಟ್ಟಿದ್ದೀನಿ ಅಂತ. ಡಾಕ್ಯುಮೆಂಟೇ ಇರಬೇಕು ಅನ್ನೋ ನಿಯಮ ಸರಿಯಲ್ಲ ಅಂತಾರೆ ಇವರು. 100 ವರ್ಷಗಳಿಂದ ಬಳಕೆಯಲ್ಲಿರುವ ವಕ್ಫ್ ಆಸ್ತಿಗೆ ದಾಖಲೆ ಎಲ್ಲಿಂದ ತರೋದು? ಎಲ್ಲಿಂದ ದಾಖಲೆ ತರೋಣ? ಇಷ್ಟು ಅಭಿಪ್ರಾಯಗಳನ್ನು ರೇಸ್ ಮಾಡಿದ್ರು. ಇವರ ವಾದವನ್ನು ಕೇಳಿಸಿಕೊಂಡು ಸುಪ್ರೀಂ ಕೋರ್ಟ್ ಒಂದು ಇಂಟರಿಮ್ ಆರ್ಡರ್ ಕೊಡುವ, ಅಂದರೆ ತಯಾರಿಯಲ್ಲಿತ್ತು, ಅಥವಾ ಒಂದು ಇಂಟ್ರಿಮ್ ಆರ್ಡರ್ ಮಾಡಬೇಡೋಣ ಬಿಡಿ ಅಂತ ಅಂದರು. ನ್ಯಾಯಪೀಠ ಹೇಳ್ತು, ಏನು ವಕ್ಫ್ ಬೈ ಯೂಸರ್ಗೆ ಅವಕಾಶ ಇಲ್ಲ ಅಂತೇನು ಹೇಳಿದ್ರಲ್ಲ, ಅದಕ್ಕೊಂದು ನಾವು ಹೋಲ್ಡ್ ಕೊಡ್ತೀವಿ, ತಡೆ ಕೊಡ್ತೀವಿ ವಿಚಾರಣೆ ಮುಗಿಯೋ ತನಕ. ಈ ಪ್ರಕರಣದ ವಿಚಾರಣೆ ನಡೆಯೋ ತನಕ ಜಿಲ್ಲಾಧಿಕಾರಿಗಳು ವಕ್ಫ್ನ ಆಸ್ತಿಯನ್ನು ನಿರ್ಧರಿಸಬಾರ್ದು ಅಂತ ಹೇಳ್ತೀವಿ ನಾವು, ಪ್ರಕರಣದ ವಿಚಾರಣೆ ಮುಗಿಯೋ ತನಕ. ಇನ್ನೊಂದು, ಪ್ರಕರಣದ ವಿಚಾರಣೆ ಮುಗಿಯೋ ತನಕ ಮುಸ್ಲಿಮರಲ್ಲದೆ ಇರೋರು ವಕ್ಫ್ ಬೋರ್ಡಿಗೆ ಬರಬಾರ್ದು ಅಂತ ಹೇಳ್ತೀವಿ ಅಂತ. ಅದನ್ನೇನು ಕೊಡೋಕ್ಕೆ ತಯಾರಾಗಿದ್ರು. ಬಟ್ ಸಾಲಿಸಿಟರ್ ಜನರಲ್ ನಮ್ಮ ವಾದ ಪೂರ್ತಿಯಾಗಿ ನೀವು ಕೇಳಿಸ್ಕೋಬೇಕು, ಅದಾದ ನಂತರ ಬೇಕಿದ್ರೆ ಇಂಟ್ರಿಮ್ ಆರ್ಡರ್ ಮಾಡಿ ಅಂತ ಹೇಳಿದ್ದಾರೆ. ಇಂಟ್ರಿಮ್ ಆರ್ಡರ್ನ ನಮ್ಮ ವಾದ ಪೂರ್ತಿಯಾಗಿ ಕೇಳಿಸಿಕೊಂಡ ನಂತರ ಸುಪ್ರೀಂ ಕೋರ್ಟು ಮಧ್ಯದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತು. ಬ್ರಿಟಿಷರು ಬರೋದಕ್ಕಿಂತಲೂ ಮೊದಲಿನ ಆಸ್ತಿ ನೋಂದಣಿ ಆಗಿಲ್ಲ ಅಂದರೆ, ರಿಜಿಸ್ಟರ್ ಆಗಿಲ್ಲ ಅಂದರೆ ಏನು ಮಾಡಬೇಕು? 14-15ನೇ ಶತಮಾನದ ಮಸೀದಿಗಳಿಗೆ ಯಾವುದೇ ದಾಖಲೆ ಇಲ್ಲವಲ್ಲ, ರಿಜಿಸ್ಟ್ರೇಷನ್ ಹೆಂಗೆ ಮಾಡಿಸೋದು? ದಾಖಲೆ ಇಲ್ಲದ ವಕ್ಫ್ ಆಸ್ತಿ ನೋಂದಣಿಗೆ ಹೋದರೆ ಸರ್ಕಾರ ತನ್ನ ಆಸ್ತಿ ಅಂತ ಹೇಳೋದಿಲ್ವಾ? ದಾಖಲೆ ಇಲ್ಲದ ವಕ್ಫ್ ಆಸ್ತಿಗಳ ಬಗ್ಗೆ ಸರ್ಕಾರದ ಅಧಿಕಾರಿ ಜಡ್ಜ್ ರೀತಿಯಲ್ಲಿ ವರ್ತಿಸೋದು ಸರಿನಾ? ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ನ್ಯಾಯಾಲಯ ಕೂಡ ಕೇಳ್ತು. ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ವಾದ ಮಂಡನೆ ಮಾಡಿದ್ರು. ಸಂಸತ್ತಿನಲ್ಲಿ ಅಂಗೀಕಾರವಾದ ಕಾನೂನಿನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. 98 ಲಕ್ಷ ಮನವಿಗಳನ್ನು ಪರಿಶೀಲಿಸಲಾಗಿದೆ. ಜಂಟಿ ಸಂಸದೀಯ ಸಮಿತಿ 38 ಸಭೆಗಳನ್ನು ಮಾಡಿದೆ. ವಕ್ಫ್ ಹೆಸರಿನಲ್ಲಿ ಭೂ ಕಬಳಿಕೆ ಮಾಡಲಾದ ಸ್ಥಳಗಳಿಗೆ ಸಮಿತಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೆ. ಬಳಕೆಯಲ್ಲಿರುವ ವಕ್ಫ್ ಆಸ್ತಿ ಕಡ್ಡಾಯವಾಗಿ ನೋಂದಣಿಯಾಗಬೇಕು. 1995ರ ವಕ್ಫ್ ಕಾನೂನಿನಲ್ಲೂ ವಕ್ಫ್ ಆಸ್ತಿ ನೋಂದಣಿ ಕಡ್ಡಾಯ ಅಂತ ಮಾಡಲಾಗಿದೆ. ದಾಖಲೆ ಇಲ್ಲದ ಮಸೀದಿಗಳನ್ನು ನೋಂದಣಿ ಮಾಡಿಕೊಳ್ಳಬೇಡಿ ಅಂತ ಯಾರೂ ಹೇಳಿಲ್ಲ. ದಾಖಲೆ ಇಲ್ಲದ ಮಸೀದಿಗಳನ್ನು ನೋಂದಣಿ ಮಾಡಿಕೊಳ್ಳೋದಕ್ಕೆ ಯಾರನ್ನೂ ತಡೆದಿಲ್ಲ. 1925ರಿಂದಲೂ ಆಸ್ತಿಗಳನ್ನು ನೋಂದಣಿ ಮಾಡುವುದು ದೇಶದಲ್ಲಿ ಕಡ್ಡಾಯ ಇದೆ. ಅಂದರೆ 1925ರಿಂದಲೂ ನಿಮ್ಮ ಪ್ರಾಪರ್ಟಿಗಳನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. 1925 ಒಂದು 100 ವರ್ಷ ಯಾರು ತಡೆದ್ರ? ಯಾವುದೋ ಮಸೀದಿನೋ ದರ್ಗಾನೋ ಇನ್ನೊಂದೋ ಮತ್ತೊಂದು ನೀವು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಡಿ ಅಂತ ಯಾರು ಅಂದಿದ್ರ? ತುಷಾರ್ ಮೆಹ್ತಾ ಅವರ ವಾದ ಇದು. ಅವರೊಂದು ಮನವಿ ಮಾಡಿಕೊಂಡ್ರು, ನಾಳೆ ನಮ್ಮ ವಾದವನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡ ಮೇಲೆ ನೀವು ಬೇಕಿದ್ರೆ ಇಂಟ್ರಿಮ್ ಆರ್ಡರ್ಸ್ ಮಾಡಿ ಅಂತ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಪ್ರಕರಣ. 2 ಗಂಟೆಗೆ ನೋಡಿ. ಈ ಮಧ್ಯದಲ್ಲಿ ಪಶ್ಚಿಮ ಬಂಗಾಳದ ವಕ್ಫ್ ವಿರೋಧಿ ಹಿಂಸಾಚಾರದ ಬಗ್ಗೆ ತುಂಬ ಕಳವಳವನ್ನು ಸುಪ್ರೀಂ ಕೋರ್ಟ್ ಇವತ್ತು ವ್ಯಕ್ತಪಡಿಸಿದೆ. ಬಹಳ ಆತಂಕಕಾರಿ ಇದು. ಮ್ಯಾಟ್ರ್ ಕೋರ್ಟ್ನಲ್ಲಿದೆ, ಹಿಂಸೆ ಯಾಕೆ ಮಾಡಬೇಕು? ನ್ಯಾಯಾಂಗದ ಮೇಲೆ ಒತ್ತಡ ಹಾಕೋದಕ್ಕೆ ಹಿಂಸಾಚಾರ ಮಾಡ್ತಿದ್ದಾರೆ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೇಳಿದ್ದಕ್ಕೆ ಏಕಾಏಕಿ ಕಪಿಲ್ ಸಿಬ್ಬಲ್ ಅವರು ಸಿಟ್ಟಾದರು. ಯಾರು ಒತ್ತಡ ಹೇರ್ತಾ ಇದ್ದಾರೆ, ಆಧಾರ ಇಲ್ಲದೆ ಹೇಳಬೇಡಿ ಅಂತ. ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು, ಈ ಕಾನೂನಿನಲ್ಲಿ ಒಳ್ಳೆಯ ಅಂಶಗಳು ಕೂಡ ಇದ್ದಾವೆ, ಅವುಗಳನ್ನು ಜನರಿಗೆ ಹೇಳಬೇಕು ಅಂತ CJI ಅವರು ಹೇಳಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಪ್ರಕರಣ ಇಂಟ್ರೆಸ್ಟಿಂಗ್ ಆಗುತ್ತೆ. 6 BJP ಆಡಳಿತದ 6 ರಾಜ್ಯಗಳು ಕೂಡ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾವೆ. ಈ ಕಾನೂನು ಇರಬೇಕು, ಇದನ್ನು ಸ್ಟ್ರಕ್ ಡೌನ್ ಮಾಡಬೇಡಿ ಅಂತ. ಹರಿಯಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಅಸ್ಸಾಂ. ವಕ್ಫ್ ತಿದ್ದುಪಡಿ ಕಾನೂನನ್ನು ರದ್ದು ಮಾಡಬೇಡಿ. ಕಾನೂನು ರದ್ದಾದರೆ ಕಾನೂನು ಮತ್ತು ಆಡಳಿತಾತ್ಮಕ ಪರಿಣಾಮಗಳಾಗ್ತವೆ. ವಕ್ಫ್ ಆಸ್ತಿಗಳ ನಿರ್ವಹಣೆಗೆ ಸುಧಾರಣಾ ಕ್ರಮಗಳು ಬೇಕು. ವಕ್ಫ್ ಬೋರ್ಡ್ನಲ್ಲಿ ಹೆಸರಿನಲ್ಲಿ ನಡೀತಾ ಇದ್ದ
ದುರ್ಬಳಕೆಯನ್ನು ತಪ್ಪಿಸೋದಕ್ಕೆ ಈ ಕಾನೂನು ಸಹಾಯಕ್ಕೆ ಬರುತ್ತೆ ಅಂತ BJP ಆಡಳಿತದ ರಾಜ್ಯಗಳು ಸುಪ್ರೀಂ ಕೋರ್ಟಿಗೆ ಬಂದಿದ್ದಾವೆ. AP ಸಿಂಗ್ ಸುಪ್ರೀಂ ಕೋರ್ಟ್ ವಕೀಲರು ಮಾತಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.